ಸಮುದಾಯ ಪರ ಒಂದು ಸಮುದಾಯ ಪರ ಮಾತಾಡ್ತೀರಾ? ನೀವು ಗೃಹ ಸಚಿವರು ಯಾವ ಸಮುದಾಯದ ಪರವಾಗಿ ಯಾವ್ದು ಪಕ್ಷದ ಪರವಾಗಲ್ಲ, ನೀವು ಗೃಹ ಸಚಿವರಾಗಿ ಭೇಟಿ ನೀಡಿ. ಯು ಶುಡ್ ಬಿ ಡಿಪ್ಲೊಮೆಟಿಕ್. ನೀವ್ಯಾಕೆ ಒಂದು ಸಮುದಾಯ ಪರ ಮಾತಾಡಕ್ ಹೋಗ್ತೀರಾ? ಈಗ ದಯವಿಟ್ಟು ಅದನ್ನ ಮನೆ ಅನ್ಬೇಕು. ಯಾಕೆ ಒಂದು ಸಮುದಾಯದ ಪರವಾಗಿ ಮಾತಾಡಬೇಕು, ವಿರುದ್ಧವಾಗಿ ಮಾತಾಡಬೇಕು ಅಂತ ಆಕ್ಚುಲಿ ಇಲ್ಲಿ ಗಲಭೆ ಆಗಿದೆ. ಇಟ್ ಕಂಪ್ಲೀಟ್ಲಿ ಇಮೋಷನಲ್ ಟು ದಟ್ ಪರ್ಟಿಕ್ಯುಲರ್ ರೀಸನ್. ಎರಡು ಜನಗಳ ಮಧ್ಯೆ ಇಮೋಷನಲಿ ಅಟ್ಯಾಚ್ ಅನ್ನುವಂಥ ಒಂದು ವಿಚಾರ. ಈ ಗಲಭೆ ಆಗಿದೆ ಅಂತಂದ್ರೆ ತಪ್ಪು ಸರಿ ಅನ್ನೋದು ಕಾಂಟೆಕ್ಸ್ಟ್ ಬಂದೇ ಬರುತ್ತೆ. ಎರಡು ಸಮುದಾಯದ ಮಧ್ಯೆ ಜಗಳ ಆಗ್ತಾ ಇದೆ ಅಂತಂದ್ರೆ ತಪ್ಪು ಸರಿ ನಾವು ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸಮುದಾಯದ ಪರವಾಗಿ ನಾವು ಮಾತಾಡಲೇಬೇಕಾಗುತ್ತೆ. ಇರೋದೇ ಗಲಭೆ ಇರೋದೇ ಎರಡು ಸಮುದಾಯದ ಮಧ್ಯೆ ಅಂತ ಅಂದಾಗ ಅಲ್ಲಿ ಒಂದು ಸಮುದಾಯ ಫೇವರ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಯಾವ್ದು ಸರಿ ಇದೆಯೋ ಅದು ಫೇವರ್ ಮಾಡ್ತಾ ಇದೀವಿ ಅನ್ನೋದು ಪಾಯಿಂಟ್ ಆಗುತ್ತೆ. ಹಾಗೆ ಮತ್ತೊಂದು ಅವರು ಇಂಟೆಲಿಜೆನ್ಸ್ ಅಲ್ಲಿ ಇವರು ಹೇಗೆ ಉಗ್ರರು ಹೇಗೆ ನುಗ್ಗಿದ್ರು, ಹೇಗೆ ಹೊರಗಡೆ ಬರೋದಿದ್ರೆ ಹಾಗೆ ಒಂದು ಟ್ರೈಬ್ ಅಂತ ಹೇಳಿದ್ರೆ ಅದು ಬೆಟ್ಟ ಗುಡ್ಡಗಳ ಪ್ರದೇಶ, ಹೊರಗಿನ ಪ್ರದೇಶ ಆಗಿರುವಂತಹದ್ದು. ಹಾಗಾಗಿ ನಾವು ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ನಾವು ಬಯಸ್ತಾ ಇದ್ವಿ, ನಮ್ಮನ್ನು ಕಾರಣ ತಿಳ್ಕೊಂಡಿದ್ದೀವೋ ಅವರೇ ನಮಗೆ ಹಾಸಿಗೆ ಹಾವ ಕಡಿದಂತ ಪರಿಸ್ಥಿತಿಯಲ್ಲಿ ನಾವು ಈಗ ಸದ್ಯದ ಪರಿಸ್ಥಿತಿ ಇರೋದು. ಮತ್ತೊಂದು ಉಗ್ರರನ್ನ ಹೇಗೆ ಹೊರಗಡೆ ಬರೋದಕ್ಕೆ ಬಿಟ್ಟರು ಅಂತ ಪ್ರಶ್ನೆ ಕೇಳ್ತಾರೆ. ಇದಾದ್ರೂ ಒಂದು ಟ್ರೈಬಲ್ ಏರಿಯಾ, ಔಟ್ಸ್ಕರ್ಟ್, ರಿಮೋಟ್ ಪ್ಲೇಸ್ ಅಂತ ಒಂದು ಲೆಕ್ಕಾಚಾರ ಇಟ್ಕೋಬಹುದು. 2008ರಲ್ಲಿ ಹಾರ್ಟ್ ಆಫ್ ದ ಸಿಟಿ ಗೇಟ್ ವೇ ಆಫ್ ಇಂಡಿಯಾ ಪಕ್ಕದಲ್ಲಿ ತಾಜ್ ಹೋಟೆಲ್ಗೆ ಉಗ್ರರು ನುಗ್ಗಿ ಅಷ್ಟು ಒಂದು ಮಾನವೋಮ ಮಾಡಿದ್ರಲ್ಲ, ಅದಕ್ಕೆ ಇವ್ರಿಗೆ ಕ್ರಮ ತಗೊಂಡು ಅಂತ ನಾನು ಪ್ರಶ್ನೆ ಕೇಳ್ತೀನಿ.